ಗ್ರಂಥದಲ್ಲಿ 7ನೇ ತರಂಗ. 7ನೇ ತರಂಗದಲ್ಲಿ ಗ್ರಂಥಕರ್ತರು ಏನನ್ನ ತಿಳಿಸಿಕೊಡ್ತೇವಂತ ಪ್ರತಿಜ್ಞೆ ಮಾಡಿದ್ರಪ್ಪ ಅಂತ ಕೇಳಿದ್ರೆ, ಜೀವನ್ ಮುಕ್ತಿ ವಿಧೇಯ ಮುಕ್ತಿ ವರ್ಣನವನ್ನು ನಿಮಗೆ ತಿಳಿಸಿಕೊಡ್ತೇವಂತ ಪ್ರತಿಜ್ಞೆ ಮಾಡಿದರೆ, ನಿನ್ನಿನ ದಿವಸ ನಾವು ವಿಷಯ ಎಲ್ಲಿ ನೋಡ್ಕೊಂಡ್ ಬಂದೇವಪ್ಪ ಅಂತ ಕೇಳಿದ್ರೆ 455ನೇ ಅಂಕದಲ್ಲಿ ಜ್ಞಾನಿಯು ಸಮಾಧಿ ಹಾಗೂ ಶರೀರ ನಿರ್ವಾಹಕ್ಕಿಂತಲೂ ಅಧಿಕವಾಗಿ ಪ್ರವೃತ್ತಿ ಆಗಬಾರದೆಂಬ ನೇಮದ ಬಗ್ಗೆ ಆಕ್ಷೇಪ ಮಾಡಿದರು. ಏನ್ ಮಾಡ್ಬೇಕವ? ಸಮಾಧಿಯಲ್ಲಿ ಪ್ರವೃತ್ತಿ ಆಗಬೇಕು ಮತ್ತು ಶರೀರ ನಿರ್ವಾಹಕ್ಕೋಸ್ಕರ, ಶರೀರ ಬದುಕುಗೋಸ್ಕರವಾಗಿ ಅದಕ್ಕೆ ನಿರ್ವಾಹಕ್ಕಿಂತಲೂ ಅಧಿಕವಾಗಿ ಪ್ರವೃತ್ತಿ ಆಗಬಾರದು. ಆ ಶರೀರ ಬದುಕುಗೋಸ್ಕರವಾಗಿ ಇಷ್ಟು ಊಟ, ಸ್ವಲ್ಪ ನೀರು ಕುಡಿಯೋದು, ಅಷ್ಟೇ ಇರ್ಲಿಕ್ಕೆ ಎಷ್ಟು ಜಾಗ, ಇದರ ಬಿಟ್ಟು ಅಧಿಕ ಅವರು ಪ್ರವೃತ್ತಿ ಆಗಬಾರದು ಅಂತ ಆಕ್ಷೇಪ ಮಾಡಿದರು. ನಿನ್ನಿನ ದಿವಸ ಎಷ್ಟಪ್ಪ ಅಂದ್ರೆ 16ನೇ ದೋಹ ಏನಂತಾರ? ಸುನಿ ಸಮಾಧಿ ಕರ್ತವ್ಯತಾ ತತ್ವದೃಷ್ಟಿ ಹಸಿದೇತ ಉತ್ತರ ಕಚು ಬಾಕತ ನಹಿ ಲಕಿ ತಿಹಿ ಬಕತ ಸ ಪ್ರೇತ. ಅದರ ಅರ್ಥ ಏನು ಹೇಳಿದ್ರಪ್ಪ ಅಂತ ಕೇಳಿದ್ರೆ 16ನೇ ದೋಹದು, ಜ್ಞಾನಿಯ ಏನಂತಾರ, ಜ್ಞಾನಿಯು ಅಷ್ಟಾಂಗ ಯೋಗ ದ್ವಾರ ಸಮಾಧಿಯನ್ನು ಸಾಧಿಸಬೇಕೆಂಬ ಕರ್ತವ್ಯತ್ವವನ್ನು ಕೇಳಿ ಯಾರಪ್ಪ ಅಂತ ಕೇಳಿದ್ರೆ ಉತ್ತಮ ಅಧಿಕಾರಿಯಾದ ತತ್ವದೃಷ್ಟಿಯು ನಗಲಾರಂಭಿಸಿದನು. ಅವ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಏನೇನೋ ನೇಮ್ ಹೇಳಿದ್ರಲ್ಲ, ಅದನ್ನು ಕೇಳಿ ಆ ತತ್ವದೃಷ್ಟಿ ಏನ್ ಮಾಡದಪ್ಪ ಅಂತ ಕೇಳಿದ್ರೆ ನಗಲಾರಂಭಿಸಿದ. ಅಂದ್ರೆ ಏನ್ ಮಾಡದಪ್ಪ ಅಂತ ಕೇಳಿದ್ರೆ ನಗಲಾರಂಭಿಸಿದ. ಸಪ್ರೇತ ಅಂದ್ರೆ ದೆವ್ವ ಪಡೆದುಕೊಂಡವನಂತೆ ಬಡಬಡಿಸುತ್ತಿರುವನೆಂದು ತಿಳಿದುಕೊಂಡ. ಇದೆಲ್ಲ ಕೇಳಿ ಅವ ನಗಲಾರಂಭಿಸಿ ಏನಂದ, ಇವೇನು ದೆವ್ವ ಬಡದವ್ರು ಬಡಬಡಿಸ್ತಾರಲ್ಲ, ಹಿಂಗಿವು ಬಡಬಡಿಸ್ಲಿಗತ್ತವ ಅಂತ ತಿಳಿದು ಅವನಿಗೆ, ಆ ಕರ್ಮಿಗೆ ಏನನ್ನು ಉತ್ತರ ಕೊಡದೆ ಅವನ ಕೂಡ ಮಾತನ್ನೂ ಸಹಿತ ಆಡದೆ ಹೋಗಿಬಿಟ್ಟ. ಏನ್ ಮಾತಾಡೋದು ಇದ್ರ ಕೂಡ, ಇಷ್ಟೆಲ್ಲ ನೇಮ ಹೇಳಗತ್ತದ ಅಂತ ಹೋಗಿಬಿಟ್ಟ. ಟೀಕಾ ಅಂದ್ ಏನ್ ಹೇಳ್ತಾರ ನೋಡ್ರಿ, ಸಪ್ರೇತ ಅಂದರೆ ಭೂತವು ಆವೇಶವಾಗಿ ಉಳ್ಳವನನ್ನು ಯಾವ ಪ್ರಕಾರ ಬಡಬಡಿಸುತ್ತಾನೋ, ಆ ದೇವ್ ಬಡದವ್ರು ಹೆಂಗ್ ಬಡಬಡಿಸ್ತಾರಲ್ಲ ಹಾಂಗ ಬಡಬಡಿಸುವನು ಅವರಂತೆ. ಅದರಂತೆ ತನ್ನ ಇರುವಿಕೆಯನ್ನು ಬಿಟ್ಟು, ತಾ ಯಾರದನನ್ನೋದು ತನ್ನ ಇರುವಿಕೆಯನ್ನು ಬಿಟ್ಟು ಅನ್ಯವನ್ನೇ ಹೇಳುವುದನ್ನು ಕೇಳಿ ತತ್ವದೃಷ್ಟಿಯು ನಗಲಾರಂಭಿಸಿದನು. ತತ್ವದೃಷ್ಟಿ ಏನ್ ಮಾಡ್ದ? ತನ್ನ ಇರುವಿಕೆ ಏನದ ಅದನ್ನು ಬಿಟ್ಟು ಅನ್ಯವನ್ನೇ ಏನೇನು ನೇಮ ಹೇಳಕತ್ತನಲ್ಲ, ಅದು ಕೇಳಿ ತತ್ವದೃಷ್ಟಿ ಏನ್ ಮಾಡ್ದಪ್ಪ ಅಂತ ಕೇಳಿದ್ರೆ ನಗಲಾರಂಭಿಸಿದ. ಅನ್ಯ ದೋಹಗಳ ಅರ್ಥ ಅದು ಅಕ್ಷರಾರ್ಥವು ಸ್ಪಷ್ಟವಿರುತ್ತದೆ. ಅಂದ್ರೆ ಅದು ನೀವು ಓದಿದ್ರಿ ಅಂದ್ರೆ ತಿಳಿತದೆ ಅದರ ಅರ್ಥ ಅಂತ ಹೇಳಿದರು. ಇದರ ಭಾವವು ಈ ಪ್ರಕಾರವಿರುತ್ತದೆ. ಏನದಪ್ಪ ಅಂತ ಕೇಳಿದ್ರೆ, ಜ್ಞಾನಿಯ ಶರೀರ ವ್ಯವಹಾರದಲ್ಲಿ ನಿಯಮವಿರುವುದಿಲ್ಲ. ಏನಂತಾರಿ? ಜ್ಞಾನಿಯ ಶರೀರ ವ್ಯವಹಾರದಲ್ಲಿ ನಿಯಮವಿರುವುದಿಲ್ಲ.
ಯಾಕೆಂದರೆ ಜ್ಞಾನಿಯು ವ್ಯವಹಾರದಲ್ಲಿ ಅಜ್ಞಾನವು ಹಾಗೂ ಅಜ್ಞಾನದ ಕಾರ್ಯವಾದ ಭೇದ ಭ್ರಾಂತಿಯು ಅದರಂತೆ ಭೇದ ಭ್ರಮೆಯ ಕಾರ್ಯಗಳಾದ ಏನವು ರಾಗದ್ವೇಷಾದಿಗಳಂತೂ ಇರುವುದೇ ಇಲ್ಲವು. ಯಾಕೆ? ಕಾರಣ ಹೋಗ್ಯದ. ಯಾವುದು? ಅಜ್ಞಾನ. ಅಜ್ಞಾನವಾದ ಬಳಿಕ ಅದರ ಕಾರ್ಯವಾದ ರಾಗದ್ವೇಷಗಳು ಇರುವುದೇ ಇಲ್ಲ. ಮತ್ತೇನೆಂದರೆ ಜ್ಞಾನಿಗಾದರೂ ಕೂಡ ಪ್ರಾರಬ್ಧ ಕರ್ಮಗಳು ಶೇಷವಾಗಿ ಉಳಿದಿರುತ್ತವೆ. ಜ್ಞಾನಿಗಾದರೂ ಕೂಡ ಪ್ರಾರಬ್ಧ ಕರ್ಮ ಏನವ? ಶೇಷವಾಗಿ ಅಂದ್ರೆ ಕಳೆದು ಇನ್ನು ಕಳಿಲಿಕ್ಕೆ ಬರಲಾರಂಥದ್ದು ಶೇಷವಾಗಿ ಉಳಿದಿರುತ್ತವೆ. ಆ ಕರ್ಮಗಳಿಗೆ ಅವನ ವ್ಯವಹಾರದಲ್ಲಿ ನಿಮಿತ್ತವಾಗುತ್ತವೆ. ಅವನ ವ್ಯವಹಾರದಲ್ಲಿ ಅವು ಏನವ? ಆ ಪ್ರಾರಬ್ಧ ಕರ್ಮಗಳೇ ನಿಮಿತ್ತ ಆಗ್ತವೆ. ಆ ಪ್ರಾರಬ್ಧ ಕರ್ಮವು ಪುರುಷ ಭೇದದಿಂದ ಅನೇಕ ಪ್ರಕಾರವಾಗಿರುತ್ತವೆ. ಆ ಪ್ರಾರಬ್ಧ ಕರ್ಮಗಳು ಪುರುಷ ಭೇದದಿಂದ ಹೆಂಗಪ್ಪ ಅಂತ ಕೇಳಿದ್ರೆ ಅನೇಕ ಪ್ರಕಾರವಿರುತ್ತದೆ. ಆದ್ದರಿಂದ ಜ್ಞಾನಿಯ ವ್ಯವಹಾರವು ಪ್ರಾರಬ್ಧ ಕರ್ಮ ಜನ್ಯವಿರುವುದರಿಂದ ಅದು ನೇಮಬದ್ಧವಿರುವುದಿಲ್ಲ. ಹಿಂಗೆ ಮಾಡ್ಬೇಕಂತದು ನೇಮಬದ್ಧಿಲ್ಲ. ಅದು ಹ್ಯಾಂಗದು ಹಂಗ ಮಾಡಿಸ್ತದದು. ಪ್ರಾರಬ್ಧ ಅದು ಹೇಳಿದ್ರಲ್ಲ ಪುರುಷ ಭೇದದಿಂದ, ಆ ಪುರುಷ ಭೇದದಿಂದ ಅನೇಕ ಪ್ರಕಾರ ಹೇಳಿದರು. ಅದು ಅನೇಕ ಪ್ರಕಾರ ಹಂಗ ತೀವ್ರ, ಮಂದ, ಮಧ್ಯ, ಸುಪ್ತ 4 ಪ್ರಕಾರ. ಅದರಲ್ಲಿ ಮತ್ತ ಇಚ್ಛಾ, ಅನಿಚ್ಛ, ಪರೇಚ್ಛ. ತೀವ್ರದಲ್ಲಿ 3 ಪ್ರಕಾರ: ಇಚ್ಛಾ, ಅನಿಚ್ಛ, ಪರೇಚ್ಛ. ಮಧ್ಯದಲ್ಲಿ 3 ಪ್ರಕಾರ: ಇಚ್ಛಾ, ಅನಿಚ್ಛ, ಪರೇಚ್ಛ. ಇನ್ನು ಮಂದದಲ್ಲಿ 3 ಪ್ರಕಾರ: ಇಚ್ಛಾ, ಅನಿಚ್ಛ, ಪರೇಚ್ಛ. ಇನ್ನು ಸುಪ್ತದಲ್ಲಿ 3 ಪ್ರಕಾರ. ಹಿಂಗ 12 ಪ್ರಕಾರ ಪ್ರಾರಬ್ಧದ. ಅದು ಒಂದೇ ಲೆವೆಲ್ ಹೆಂಗ್ ನಡೆದಿತ್ತದು? ಅದು ತನಗೆ ಹೆಂಗ್ ಬೇಕು ಹಂಗ ಹೋಯ್ತದದು. ಏನಂತಾರ್ರಿ? ಪುರುಷ ಭೇದದಿಂದ ಅನೇಕ ಪ್ರಕಾರವಿರುತ್ತದೆ. ಆದ್ದರಿಂದ ಜ್ಞಾನಿಯ ವ್ಯವಹಾರವು ಪ್ರಾರಬ್ಧ ಕರ್ಮ ಜನ್ಯವಿರುವುದರಿಂದ ನೇಮಬದ್ಧವಿರುವುದಿಲ್ಲ. ಇದು ವೇದಾಂತದ ಸಿದ್ಧಾಂತವಿರುತ್ತದೆ. ಇದು ಹೆಂಗದಿದು? ಸಿದ್ಧಾಂತ ಪಕ್ಷವಿರುತ್ತದೆ. ಇದು ಕೆಲವರು ಹೀಗೆ ಹೇಳುತ್ತಾರೆ. ಓಂ ನಮ ಸ್ವರೂಪ. ಓಂ ನಮಸ್ವರಿ. ಪ್ರಾರಬ್ಧ ಕರ್ಮ ತೀವ್ರ ಇಲ್ರಿ? ರೀ ತೀವ್ರ ತರ ಒಂದದ್ರಿ. ಇಲ್ಲಿ ತೀವ್ರ, ಮಂದ, ಮಧ್ಯ, ಸುಪ್ತ 4 ತೊಗೊಂಡರ್ರಿ. ತೀವ್ರ ತರ ಹೇಳಿದ್ರಿ. ಈಗ ಹಿಂದಕ್ಕೊಮ್ಮೆ ಕೇಳಿದೇವು. ಅದಕ್ಕೆ ತೀವ್ರ ತರನು ಒಂದದು. ಹೌದ್ರಿ. ಆದ್ರೆ ಇಲ್ಲಿ 4 ತೊಗೊಂಡರ್. ಇಲ್ಲಿ ನೋಡ್ರಿ, ಇಲ್ಲಿ ಏನಂತಾರ? ಕೆಲವರು ಹೀಗೆ ಹೇಳುತ್ತಾರೆ. ಕೆಲವರು ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. 477 ಏನಂತಾರ? ಕೆಲವರು ಕೇವಲ ಸನ್ಯಾಸಿಗಳಿಗೆ ಮಾತ್ರ ಜ್ಞಾನದಲ್ಲಿ ಮುಖ್ಯ ಅಧಿಕಾರವಿರುತ್ತದೆಂದು ಅಂಗೀಕರಿಸುವ ಶಂಕರಾನಂದ ಸ್ವಾಮಿ ಮೊದಲಾದವರು. ಈ ಜ್ಞಾನ ಯಾರಿಗಪ್ಪ ಅಂದ್ರೆ ಕೇವಲ ಸನ್ಯಾಸಿಗಳಿಗಷ್ಟೇ ಅಧಿಕಾರ ಇರ್ತದೆ. ಕೇವಲ ಸನ್ಯಾಸಿಗಳಿಗೆ ಮಾತ್ರ ಜ್ಞಾನದಲ್ಲಿ ಮುಖ್ಯ ಅಧಿಕಾರವಿರುತ್ತದೆಂದು ಅಂಗೀಕರಿಸುವ ಯಾರಪ್ಪ ಅಂತ ಕೇಳಿದ್ರೆ ಶಂಕರಾನಂದ ಸ್ವಾಮಿ ಮೊದಲಾದವರು. ಅವ್ರೇನಂತಾರ? ಜ್ಞಾನದಲ್ಲಿ ಅಧಿಕಾರ ಯಾರಿಗಪ್ಪ ಅಂತ ಕೇಳಿದ್ರೆ ಕೇವಲ ಸನ್ಯಾಸಿಗಳಿಗೆ. ಕೆಲವರು ಹೀಗೆ ಹೇಳುತ್ತಾರೆ. ಮ್ಯಾಲ ಟೀಕಾದ ನೋಡ್ರಿ ಏನಂತಾರ? ಜ್ಞಾನಿಯ ವ್ಯವಹಾರದಲ್ಲಿ ಬೇರೆ ಯಾವ ಕರ್ಮಗಳ ನಿಯಮವಂತೂ ಇರುವುದಿಲ್ಲ. ಆದರೆ
ಜ್ಞಾನಿಗೆ ನಿವೃತ್ತಿಯ ನಿಯಮವಿರುತ್ತದೆ. ಜ್ಞಾನಿಗೇನದ? ನಿವೃತ್ತಿಯ ನಿಯಮವಿರುತ್ತದೆ ಎಂದು ಒಂದು ವೇಳೆ ಪ್ರವೃತ್ತಿ ಆಗಿದ್ದಾದರೆ, ಒಂದು ವೇಳೆ ಪ್ರವೃತ್ತಿ ಆಗಿದ್ದಾದರೆ ದೇಹ ನಿರ್ವಾಹಕ್ಕೋಸ್ಕರ ಆ ದೇಹಕ್ಕೇನು ಬೇಕು ಅಷ್ಟೇ, ಅದು ಬದುಕು ಸಲುವಾಗಿ ಕೇವಲ ಭಿಕ್ಷಾ ನಿರ್ವಾಹಗೋಸ್ಕರ, ದೇಹ ನಿರ್ವಾಹಗೋಸ್ಕರ ಏನ್ರಿ ಎರಡು ಮನಿ ಭಿಕ್ಷಾ ಬೇಡುದು, ಮತ್ತ ಅಶನ ಅಂದ್ರೆ ಅಲ್ಲೇ. ಇನ್ನು ಕೌಪಿನ ಅಂದ್ರ ಏನ್ ಲಂಗುಟಿ ಹಾಕೊಳ್ಳೋದು, ಹಾಗೂ ಆಚ್ಛಾದನಗಳನ್ನು, ಆಚ್ಛಾದನ ಅಂದ್ರೆ ಥಂಡಿದು ಬತ್ತಂದ್ರೆ ಹೊಚ್ಕೊಳ್ಕೊಂದು, ಆಚ್ಛಾದನಗಳನ್ನು ಮಾತ್ರ ಗ್ರಹಣ ಮಾಡುವುದರಲ್ಲಿ ಪ್ರವೃತ್ತಿ ಆಗುತ್ತಾನೆ ಹೊರತು ಅನ್ಯದರಲ್ಲಿ ಪ್ರವೃತ್ತಿ ಆಗುವುದಿಲ್ಲ. ಯಾಕೆಂದರೆ ಜ್ಞಾನ ಆಗುವಕ್ಕಿಂತ ಪೂರ್ವದಲ್ಲಿ, ಅಂದರೆ ಜಿಜ್ಞಾಸು ಕಾಲದಲ್ಲಿ ವಿಷಯಗಳ ಮೇಲಿನ ದೋಷ ದೃಷ್ಟಿಯಿಂದ, ಎಲ್ಲಿ ವಿವೇಕ, ವೈರಾಗ್ಯ, ಸಮಾಧಿ, ಶಕ್ತಿ, ಸಂಪತ್ತು, ಮುಮುಕ್ಷತ್ವ ಅಲ್ಲಿ ಹೇಳುವಾಗ ಜಿಜ್ಞಾಸು ಕಾಲದಲ್ಲಿ ವಿಷಯಗಳ ಮೇಲಿನ ದೋಷ ದೃಷ್ಟಿಯಿಂದ ವೈರಾಗ್ಯ ಉಂಟಾಗಿರುತ್ತದೆ. ವೈರಾಗ್ಯ ಯಾವಾಗ ಬಂದದ? ವಿವೇಕ ಬತ್ತು ಅಂದ್ರೆ ಮುಂದಿನ ವೈರಾಗ್ಯಾದಿಗಳನ್ನು ಹುಟ್ಟಿಸ್ತದದು. ವೈರಾಗ್ಯ ಷಟ್ ಸಂಪತ್ತಿಯನ್ನು ಹುಟ್ಟಿಸ್ತದ, ಷಟ್ ಸಂಪತ್ತಿ ಮುಮುಕ್ಷತ್ವವನ್ನು. ಅದಕ್ಕೆ ಎಲ್ರಿ ಜಿಜ್ಞಾಸು ಕಾಲದಲ್ಲಿ ವಿಷಯಗಳ ಮೇಲಿನ ದೋಷ ದೃಷ್ಟಿಯಿಂದ ವೈರಾಗ್ಯ ಉಂಟಾಗಿರುತ್ತದೆ. ಆ ವೈರಾಗ್ಯವು ಜ್ಞಾನಾನಂತರದಲ್ಲಿಯೂ ಕೂಡ ದೋಷ ದೃಷ್ಟಿ ಇರುವುದರಿಂದಲೂ ಅದರಂತೆ ವಿಷಯಗಳಲ್ಲಿ ಇನ್ನೊಂದು ಬಂದು ಕೂಡದಲ್ಲಿ ಮತ್ತೆ ಮುಂದೋಗಿ ಏನು ಕೊಡ್ತು? ಅಪರೋಕ್ಷ ಮಿಥ್ಯತ್ವ ನಿಶ್ಚಯ. ಅಲ್ಲೇನಾಗ್ಯದ್ರಿ? ವಿಷಯಗಳಲ್ಲಿಯ ಮಿಥ್ಯತ್ವ ಬುದ್ಧಿ ಉಂಟಾಗಿರುವುದರಿಂದಲೂ ಹಾಗೆಯೇ ಇರುವುದು. ಅವಾಗನು ಸಹಿತ ಅವನಿಗೇನದ? ವೈರಾಗ್ಯ ಸದ್ಭಾವದಿಂದದ. ಇನ್ನವನ್ಯ ಕಡ ಅಪರೋಕ್ಷವಾಗಿ ಮಿಥ್ಯವೆಂದು ತಿಳಿದಿರುವ ಪದಾರ್ಥಗಳಲ್ಲಿ ಸತ್ಯ ಬುದ್ಧಿ ಉಂಟಾಗುವುದಿಲ್ಲ. ಅವ ಹೆಂಗ್ ತಿಳಿದನದನ್ನ? ಅಪರೋಕ್ಷವಾಗಿ ಮಿಥ್ಯವೆಂದು ತಿಳಿದಿರುವ, ಇದು ಮಿಥ್ಯನೇ ಅದ. ಮಿಥ್ಯವೆಂದು ತಿಳಿದು ಬಿಟ್ಟ ನಾವಲ್ಲಿ, ಮಿಥ್ಯವನ್ನು ಸತ್ಯ ಅಂತ ತಿಳಿದಿಲ್ಲ ಅಲ್ಲಿ. ಅಪರೋಕ್ಷವಾಗಿ ಮಿಥ್ಯವೆಂದು ತಿಳಿದಿರುವ ಪದಾರ್ಥಗಳಲ್ಲಿ ಸತ್ಯ ಬುದ್ಧಿ ಉಂಟಾಗುವುದಿಲ್ಲ. ಹಾಗೂ ಎರಡನೇ ಕಡ ದೋಷ ದೃಷ್ಟಿ ಇರುವುದರಿಂದ ರಾಗ ಉಂಟಾಗುವುದಿಲ್ಲ. ವಿಷಯದಲ್ಲಿ ಏನದವನಿಗೆ? ದೋಷ ದೃಷ್ಟಿ ಅದ. ದೋಷ ದೃಷ್ಟಿ ಇರುವುದರಿಂದ ರಾಗ ಉಂಟಾಗುವುದಿಲ್ಲ. ಮತ್ತು ಪ್ರವೃತ್ತಿಯು ರಾಗದಿಂದಲೇ ಉಂಟಾಗುತ್ತದೆ. ಆದರೆ ಜ್ಞಾನಿಗೆ ರಾಗವು ಸಂಭವಿಸುವುದಿಲ್ಲವಾದ್ದರಿಂದ ಪ್ರವೃತ್ತಿ ಆಗುವುದೇ ಇಲ್ಲ. ಶರೀರ ನಿರ್ವಾಹಕ್ಕೋಸ್ಕರ ಭೋಜನಾದಿಗಳಲ್ಲಿ ಆಗುವ ಪ್ರವೃತ್ತಿಯು ರಾಗವಿಲ್ಲದೆ ಕೇವಲ ಎದರಿಂದ? ಪ್ರಾರಬ್ಧ ಕರ್ಮದಿಂದ ಸಂಭವಿಸುತ್ತದೆ. ರಾಗವಿಲ್ಲದೆ ಅದು ಪ್ರಾರಬ್ಧ ಏನು ಶೇಷವಾಗಿ ಉಳಿದುದಲ್ಲ, ಆ ಪ್ರಾರಬ್ಧ ಮಾತ್ರ ಏನ್ ಮಾಡ್ತದ್ರಿ? ಪ್ರಾರಬ್ಧ ಕರ್ಮದಿಂದ ಸಂಭವಿಸುತ್ತದೆ. ರಾಗವಿಲ್ಲದೆ ಕೇವಲ ಪ್ರಾರಬ್ಧ. ಆ ಪ್ರವೃತ್ತಿ ಆಗ್ತಾನಂದ್ರು ಅದಕ್ಕೆ ರಾಗಿಲ್ಲದು ಏನ್ರಿ? ರಾಗವಿಲ್ಲದೆ ಕೇವಲ ಪ್ರಾರಬ್ಧ ಕರ್ಮದಿಂದ ಸಂಭವಿಸುತ್ತದೆ. ಕರ್ಮಗಳು 3 ಪ್ರಕಾರವಾಗಿರುತ್ತವೆ. ಕರ್ಮ ಎಷ್ಟು ಪ್ರಕಾರ? 3. ಒಂದನೇದ್ದು ಸಂಚಿತ ಕರ್ಮ, ಎರಡನೇದ್ದು ಅಗಾಮ್ಯ ಕರ್ಮ, ಹಾಗೂ ಮೂರನೇದ್ದು ಪ್ರಾರಬ್ಧ ಕರ್ಮ. ಇವುಗಳಲ್ಲಿ ಒಂದನೇದ್ದು
ಸಂಚಿತ ಕರ್ಮ ಯಾವ್ದಂತ ಹೇಳ್ತಾರ ಅವರು. ಪೂರ್ವ ಶರೀರದಲ್ಲಿ ಮಾಡಲ್ಪಟ್ಟ ಫಲಾರಂಭ ರಹಿತವಾದ ಕರ್ಮಗಳಿಗೆ ಏನಂತಾರಪ್ಪ ಅಂತ ಕೇಳಿದ್ರೆ ಸಂಚಿತ ಕರ್ಮವೆಂದು ಹೇಳುತ್ತಾರೆ. ಸಂಚಿತ ಕರ್ಮ ಎದಕ್ಕಂತಾರಂದ್ರ ಪೂರ್ವ ಶರೀರಗಳಲ್ಲಿ ಮಾಡಲ್ಪಟ್ಟ, ಅಂದ್ರೆ ಹಿಂದಿನ ಜನ್ಮಗಳಲ್ಲಿ ಪೂರ್ವ ಶರೀರಗಳಲ್ಲಿ ಮಾಡಲ್ಪಟ್ಟ ಫಲಾರಂಭ ರಹಿತವಾದ, ಅದು ಫಲ ಕೊಟ್ಟಿಲ್ಲಲ್ಲಿ, ಆ ಕರ್ಮಗಳಿಗೆ ಸಂಚಿತ ಕರ್ಮವೆಂದು ಹೇಳುತ್ತಾರೆ. ಇನ್ನು ಎರಡನೇದ್ದು ಭವಿಷ್ಯತ್ ಕರ್ಮಗಳಿಗೆ ಏನಂತಾರೆ? ಅಗಾಮ್ಯ ಕರ್ಮವೆಂದು ಹೇಳುತ್ತಾರೆ. ಆ ಭವಿಷ್ಯತ್ ಕರ್ಮಗಳಿಗೆ ಅಗಾಮ್ಯ ಕರ್ಮ. ಅದ್ರ ಮ್ಯಾಗ ಒಂದು ಟಿಪ್ಪಣಿ ಅದ ನೋಡ್ರಿ, 478. ವರ್ತಮಾನ ಶರೀರದಲ್ಲಿ ಮಾಡಲ್ಪಟ್ಟ ಕರ್ಮಗಳಿಗೆ ಅಗಾಮ್ಯ ಕರ್ಮವೆಂದು ಹೇಳುತ್ತಾರೆ. ಅಗಾಮ್ಯ ಕರ್ಮ ಅಂದ್ರೇನು? ವರ್ತಮಾನ ಶರೀರದಲ್ಲಿ ಮಾಡಲ್ಪಟ್ಟ ಕರ್ಮಕ್ಕೆ ಏನಂತಾರ್ರಿ? ಅಗಾಮ್ಯ ಕರ್ಮವೆಂದು. ಅದಕ್ಕೆ ಕ್ರಿಯಾಮಾಣ ಕರ್ಮನು ಅಂತಾರ, ಪರ್ಯಾಯ. ಅಗಾಮ್ಯ ಕರ್ಮ, ಕ್ರಿಯಾಮಾಣ ಕರ್ಮ ಇವು ಒಂದೇ ಖರೆ ಪದಗಳು. ಪರ್ಯಾಯ, ಪರ್ಯಾಯ ಅದಕ್ಕಂತಾರ್ರಿ? ಭವಿಷ್ಯತ್ ಕರ್ಮಗಳಿಗೆ ಅಗಾಮ್ಯ ಕರ್ಮವೆಂದು ಹೇಳುತ್ತಾರೆ. ಪರ್ಯಾಯ ಅಂದ್ರ ಅನೇಕ ಶಬ್ದ ಏಕಾರ್ಥವಾಚಕ ಪರ್ಯಾಯ. ಇನ್ನ ಮೂರನೇದ್ದು, ಯಾಕಂದ್ರೆ 3 ಕರ್ಮಗಳೇರವರು. ಮೂರನೇದ್ದು ಯಾವದಪ್ಪ ಅಂತ ಕೇಳಿದ್ರೆ ಪೂರ್ವ ಶರೀರದಲ್ಲಿ ಮಾಡಲ್ಪಟ್ಟ ಕರ್ಮಗಳಲ್ಲಿ ಯಾವ ಕರ್ಮಗಳು ವರ್ತಮಾನ ಶರೀರಕ್ಕೆ ಕಾರಣಗಳಾಗಿರುವವು. ಕರ್ಮ ಪೂರ್ವ ಶರೀರ ಹಿಂದಿನ ಶರೀರದಲ್ಲಿ ಮಾಡ್ಯಾನ, ಅವು ಈಗ ಈ ವರ್ತಮಾನ ಶರೀರಕ್ಕೆ ಭೋಗಕ್ಕೇನು ಕಾರಣ ಆಗ್ಯಾವ? ಭೋಗ ಕೊಡ್ಲಿಕ್ಕೆ ಬಂದಾವ. ಈಗ ನೋಡ್ರಿ ಏನಂತಾರ, ಪೂರ್ವ ಶರೀರಗಳಲ್ಲಿ ಮಾಡಲ್ಪಟ್ಟ ಕರ್ಮಗಳಲ್ಲಿ ಯಾವ ಕರ್ಮಗಳು ವರ್ತಮಾನ ಶರೀರಕ್ಕೆ ಕಾರಣಗಳಾಗಿರುವವು ಆ ಕರ್ಮಗಳಿಗೆ ಪ್ರಾರಬ್ಧ ಕರ್ಮವೆಂದು ಹೇಳುತ್ತಾರೆ. ಇವುಗಳಲ್ಲಿ ಸಂಚಿತ ಕರ್ಮವು ಜ್ಞಾನದಿಂದ ನಾಶವಾಗಿರುತ್ತದೆ. ಸಂಚಿತ ಕರ್ಮ ಜ್ಞಾನಿದು ಜ್ಞಾನದಿಂದ ನಾಶ ಆಗಿ ಹೋಗ್ತದೆ. ಸಂಚಿತ ಕರ್ಮದ ಠಿಕಾಣಿ ಎಲ್ಲಿರ್ತಾವ್ರಿ ಅವು? ಕೇಳಿಸ್ತದಿಲ್ರಿಪ್ಪ ಅವ್ರು ಎಲ್ಲರಿಗ್ರಿ? ಓಂ ನಮಃ ಶಿವಾರಿ. ಕೇಳ್ತದ್ರಪ್ಪ, ಚೆನ್ನಾಗಿ ಕೇಳ್ತದ. ಓಂ ನಮಃ ಶಿವಾಯ. ಪಾದಕ್ಕೆ ನಮಸ್ಕಾರ ಅಪ್ಪಾಜಿ. ಸಂಸ್ಕಾರ ರೂಪದ ಓದಿದ್ದಾರಪ್ಪ. ಓಂ ನಮಃ ಶಿವಾಯ ಅಪ್ಪಾಜಿ. ಸಂಚಿತ ಕರ್ಮ ಎಲ್ಲಿರ್ತದಪ್ಪ ಅಂತ ಕೇಳಿದ್ರೆ ಆವರಣವನ್ನ ಆಶ್ರಯ ಮಾಡ್ಕೊಂಡಿರ್ತದ್ರಿ. ಅದು ಆವರಣವನ್ನ ಆಶ್ರಯ ಮಾಡ್ಕೊಂಡಿರ್ತದ. ಜ್ಞಾನಿಗೆ ಆವರಣವೇ ಇರಂಗಿಲ್ಲ. ಅದು ಅಜ್ಞಾನ ನಿವೃತ್ತಿ ಆಯ್ತು. ಅಜ್ಞಾನ ಶಕ್ತಿ, ಅಜ್ಞಾನದ ಕಾರ್ಯ ಅದು ಆವರಣ. ಅದು ಇರ್ಲಿಕ್ಕೆ ಅವಕಾಶ ಇಲ್ಲ. ಸಂಚಿತ ಕರ್ಮದ ಠಿಕಾಣಿ ಎಲ್ಲಪ್ಪ ಅಂದ್ರೆ ಆವರಣವನ್ನ ಆಶ್ರಯ ಮಾಡ್ಕೊಂಡಿರ್ತದ. ಜ್ಞಾನಿಗರೆ ಆವರಣವೇ ಇಲ್ಲ. ತಾಯಿನೇ ಇಲ್ಲಂದ್ರೆ ಮಗು ಹೆಂಗ್ ಉಳಿತದ? ಹೊಟ್ಟೆನ ಕೂಸು ಆವರಣವನ್ನ ಆಶ್ರಯ ಮಾಡ್ಕೊಂಡದ ಅದು. ಈಗ ಒಬ್ಬಕ್ಕೆ ಗರ್ಭಿಣಿ ಹೆಣ್ಣುಮಗಳದಳ, ಇನ್ನೂ ಹೆರಿಗೆ ದೂರ ಐತಿ, ಇನ್ನ ತಿಂಗಳು. ಅಕಸ್ಮಾತ್ ಆಕಿ ತಲಿ ಪೆಟ್ಟಾಯ್ತು, ಮೃತ್ಯು ಆದಳು. ಹೊಟ್ಟೆನ್ ಕೂಸ್ ಇರ್ಲಿಕ್ಕೆ ಅವಕಾಶ ಅದೇನ್ರಿ? ಅದು ಮೃತ್ಯು ಅದೈತ್ರಿ. ಉಳಂಗಿಲ್ಲದು. ಉಳಿಯಂಗಿಲ್ರಿ. ಹಂಗ ಇಲ್ಲಿ ಆವರಣ ಅನ್ನೋದು ತಾಯಿ ಜ್ಞಾನದಿಂದ ಆವರಣ ನಷ್ಟ ಆಗಿ ಹೋಗ್ಯದ. ಸಂಚಿತ ಕರ್ಮಕ್ಕ ಇರ್ಲಿಕ್ಕೆ ಅವಕಾಶ ಇಲ್ಲ. ನೋಟ್ ಮಾಡ್ರಿ ಪೌರ ಇದ್ರಂದು. ಓಂ ನಮಃ ಶಿವಾಯ ರೀ.
ಸಂಚಿತ ಕರ್ಮವು ಜ್ಞಾನದಿಂದ ನಾಶವಾಗಿರುತ್ತದೆ. ಆ ಮೂರರಲ್ಲಿ ಸಂಚಿತ ಕರ್ಮ ಅದರಿಂದ ಹೋಯ್ತು, ಜ್ಞಾನದಿಂದ ನಾಶವಾಯ್ತು. ಜ್ಞಾನಿಗೆ ಎರಡನೇದ್ದು ಅಗಾಮ್ಯ ಕರ್ಮ. ಜ್ಞಾನಿಗೆ ಆತ್ಮನಲ್ಲಿ ನೋಡ್ರಿ ಅಂತಾರೆ ಕರ್ತೃತ್ವ ಬುದ್ಧಿ ಇರುವುದಿಲ್ಲ, ಆದ್ದರಿಂದ ಅವನಿಗೆ ಅಗಾಮ್ಯ ಕರ್ಮವೂ ಇರುವುದಿಲ್ಲ. ಅಗಾಮ್ಯ ಕರ್ಮ ಎಲ್ಲಿರ್ತದಪ್ಪ ಅಂದ್ರೆ ಅಭಿಮಾನವನ್ನು ಆಶ್ರಯ ಮಾಡ್ಕೊಂಡಿರ್ತದ ಅಗಾಮ್ಯ ಕರ್ಮ. ಜ್ಞಾನಿಗೆ ಅಭಿಮಾನವೇ ಇಲ್ಲ. ಆ ಕಾರಣನೇ ವಾದ ಒಳಕ ಕಾರ್ಯವಾದಂತ ಅಗಾಮ್ಯ ಕರ್ಮ ಅಭಿಮಾನವನ್ನು ಆಶ್ರಯ ಮಾಡ್ಕೊಂಡಿರ್ತದದು. ನೋಡ್ರಿ ನಂತರ ಜ್ಞಾನಿಗೆ ಆತ್ಮನಲ್ಲಿ ಕರ್ತೃತ್ವ ಬುದ್ಧಿ ಇರುವುದಿಲ್ಲ. ಹೆಂಗಂದ್ರ ಯಶ್ಯನಾಹಂ ಕೃತೋ ಭಾವೋ ಬುದ್ಧಿರಿ ಯಶ್ಯನ ಲಿಪ್ಯತೆ ಹತ್ವಾಪಿ ಸೈಮಾನ್ ಲೋಕಾನ್ ನಹಂತೀನ ನ ಬದ್ಧತೆ. ಅಂದ್ರ ಯಾರಲ್ಲಿ ನಾನು ಮಾಡಿದೆನೆಂಬ ಭಾವನೆ ಇಲ್ಲವೋ. ಭಗವದ್ಗೀತಾ 18ನೇ ಅಧ್ಯಾಯ 17ನೇ ಶ್ಲೋಕದಲ್ಲಿ ಪರಮಾತ್ಮ ಹೇಳೇನಲ್ಲಿ ಏನು, ಯಶ್ಯನಾಹಂ ಕೃತೋ ಭಾವೋ ಬುದ್ಧಿರಿ ಯಶ್ಯನ ಲಿಪ್ಯತೆ ಹತ್ವಾಪಿ ಸೈಮಾನ್ ಲೋಕಾನ್ ಹಂತೀನ ನ ಬದ್ಧತೆ. ಅಂದ್ರೆ ಯಾರಲ್ಲಿ ನಾನು ಮಾಡಿದೆನೆಂಬ ಭಾವನೆ ಇಲ್ಲವೋ ಅವ ಈ ಲೋಕೆಲ್ಲ ಕೊಂದು ಹೋಗಿದ್ರು ಕೊಂದವಲ್ಲ. ಅದಕ್ಕಿಲ್ಲಿ ಜ್ಞಾನಿಗೆ ಆತ್ಮನಲ್ಲಿ ಕರ್ತೃತ್ವ ಬುದ್ಧಿ ಇರುವುದಿಲ್ಲ, ಆದ್ದರಿಂದ ಅವನಿಗೆ ಅಗಾಮ್ಯ ಕರ್ಮವೂ ಇರುವುದಿಲ್ಲ. ज्या व्यक्तीशी आपण बोलत आहात त्याने आपला कॉल होल्ड वर ठेवला आहे. कृपया लाइन पर रहा. आप जिस व्यक्ति से बात कर रहे हैं उसने आपकी कॉल को होल्ड पर रखा है. कृपया लाइन पर बने रहें. The person you are speaking with has put your call on hold. Please stay on the line. ನೋಟ್ ಮಾಡ್ರಿ ಪೋರ ಏನ್ ಹೇಳ್ತಾರ್ರಿ, ಜ್ಞಾನಿಗೆ ಆತ್ಮನಲ್ಲಿ ಕರ್ತೃತ್ವ ಬುದ್ಧಿ ಇರುವುದಿಲ್ಲ, ಆದ್ದರಿಂದ ಅವನಿಗೆ ಅಗಾಮ್ಯ ಕರ್ಮವೂ ಇರುವುದಿಲ್ಲ. ಮತ್ತು ಮೂರನೇ ಅಕಡ ಏನ್ ಹೇಳ್ತಾರ, ಜ್ಞಾನಿಯ ಶರೀರವು ಯಾವ ಪ್ರಾರಬ್ಧ ಕರ್ಮದಿಂದ ಆರಂಭವಾಗಿರುವುದು ಆ ಪ್ರಾರಬ್ಧ ಕರ್ಮವೇ ಶರೀರ ಸ್ಥಿತಿಗೋಸ್ಕರ ಭಿಕ್ಷಾದಿಗಳಲ್ಲಿ ಪ್ರವೃತ್ತಿಯನ್ನುಂಟು ಮಾಡಿಸುತ್ತದೆ. ಆ ಪ್ರಾರಬ್ಧ ಕರ್ಮ ಯಾವ ಪ್ರಾರಬ್ಧ ಕರ್ಮದಿಂದ ಶರೀರ ಆಗಿತ್ತು ಆ ಪ್ರಾರಬ್ಧ ಎಂಬ ಪರಿಚಾರಕನೇ ನೋಡ್ಕೋತಾನ. ಅದ್ರದೆಲ್ಲ ಅದ್ರದ್ದೇನು ಶೋಷಣೆ ಪೋಷಣೆ ಆ ಪ್ರವೃತ್ತಿ ನಿವೃತ್ತಿ ಎಲ್ಲ ಏನಪ್ಪಾ ಅಂದ್ರದು ಆ ಪ್ರಾರಬ್ಧವೇ ಮಾಡಿಸ್ತದೆ. ಮೂರನೇದ್ ನೋಡ್ರಿ ಏನಂತಾರ, ಮೂರನೇ ಕಡೆ ಜ್ಞಾನಿಯ ಶರೀರವು ಯಾವ ಪ್ರಾರಬ್ಧ ಕರ್ಮದಿಂದ ಆರಂಭವಾಗಿರುವುದು ಆ ಪ್ರಾರಬ್ಧ ಕರ್ಮವೇ ಶರೀರ ಸ್ಥಿತಿಗೋಸ್ಕರ ಭಿಕ್ಷಾದಿಗಳಲ್ಲಿ ಪ್ರವೃತ್ತಿಯನ್ನುಂಟು ಮಾಡಿಸುತ್ತದೆ. ಅಂತ ಪ್ರಾರಬ್ಧವು ಭೋಗಿಸಲಾರದ ಹೊರತು ನಾಶವಾಗುವುದಿಲ್ಲ. ಆ ಪ್ರಾರಬ್ಧ ಏನರೆ ಮಾಡಿ ನಾ ಕಳ್ಕೊತೀನಿ ಅಂದ್ರೆ ಕಳೆಯೋದಿಲ್ಲ. ಅದು ಭೋಗತ್ತು ನಷ್ಟ, ಅದು ಭೋಗ ಕೊಟ್ಟೆ ನಷ್ಟ ಆಗುದದು. ಯಾಕಂದ್ರೆ ನಿಜಗುಂಡ್ರು ಹೇಳಿದ್ದಾರೆ, ದಾರುಣಿಯಳು ಬಂದು ಪ್ರಾರಬ್ಧವನ್ನುಂಡು ತೀರಿಸಲೇಬೇಕಲ್ಲದೆ ಆರಿಗೂ ತಪ್ಪದು. ಆರ್ಯುಗ ಅಂದ್ರೆ ಅವ ಜ್ಞಾನಿ ಇರ್ಲಿ ಅಜ್ಞಾನಿ ಇರ್ಲಿ, ಪ್ರಾರಬ್ಧ ಅದು ಭೋಗತು ನಷ್ಟ, ಭೋಗ ಕೊಡ್ಲಾರ್ದು ನಷ್ಟ ಆಗುವುದಿಲ್ಲದು. ಏನಂತಾರ್ರಿ, ಜ್ಞಾನಿಯ ಶರೀರವು ಯಾವ ಪ್ರಾರಬ್ಧ ಕರ್ಮದಿಂದ ಆರಂಭವಾಗಿರುವುದು ಆ ಪ್ರಾರಬ್ಧ ಕರ್ಮವೇ ಶರೀರ ಸ್ಥಿತಿಯಗೋಸ್ಕರ ಭಿಕ್ಷಾದಿಗಳಲ್ಲಿ ಪ್ರವೃತ್ತಿಯನ್ನುಂಟು ಮಾಡಿಸುತ್ತದೆ. ಅಂತ ಪ್ರಾರಬ್ಧ ಕರ್ಮವು ಭೋಗಿಸಲಾರದ ಹೊರತು ನಾಶವಾಗುವುದಿಲ್ಲ. ಮತ್ತು ಏನಂತಾರ್ರಿ, ಬೇರೆ ಕೆಲವೆಡೆಯಲ್ಲಿ ಹೀಗೆ ಬರೆದಿರುತ್ತದೆ. ಕೆಲವೆಡೆಯಲ್ಲಿ ಅನ್ನೋದ್ರಾಗಲಿ ಇಲ್ಲಿ 479 ಟಿಪ್ಪಣಿ ಕೊಟ್ಟರು ಪಂಡಿತ ಪಿತಾಂಬರಜಿಯವರು. ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ,
ಅಪರೋಕ್ಷಾನುಭೂತಿ ಹಾಗೂ ವಿವೇಕ ಚಿಂತಾಮಣಿ ಮೊದಲಾದ ಗ್ರಂಥಗಳಲ್ಲಿ ಕೆಲವೆಡೆ ಅಂದ್ರೆ ಎಲ್ಲಿ ಅನ್ನೋದು ಹೇಳಿದ್ರು ಅವರು. ಕೆಲವೆಡೆ ಅಂದ್ರ ಅಪರೋಕ್ಷಾನುಭೂತಿ ಹಾಗೂ ವಿವೇಕ ಚಿಂತಾಮಣಿ ಮೊದಲಾದ ಗ್ರಂಥಗಳಲ್ಲಿ, ಅಲ್ಲಿ ನೋಡ್ಕೋರಿ. ಬೇರೆ ಕೆಲವೆಡೆಯಲ್ಲಿ ಹೀಗೆ ಬರೆದಿರುತ್ತದೆ. ಏನಪ್ಪಾ ಅಂದ್ರೆ ಸಂಚಿತ ಅಗಾಮ್ಯ ಕರ್ಮಗಳಂತೆ ಜ್ಞಾನಿಗೆ ಪ್ರಾರಬ್ಧ ಕರ್ಮವಾದರೂ ಕೂಡ ಇರುವುದಿಲ್ಲ, ಅದನ್ನು ಇಲ್ಲ ಅಂತ ಬರೆದರವರು. ಹ್ಯಾಂಗ ಸಂಚಿತ ಅಗಾಮ್ಯ ಕರ್ಮ ಇಲ್ಲೋ ಜ್ಞಾನಿಗೆ ಪ್ರಾರಬ್ಧ ಕರ್ಮವೂ ಇಲ್ಲ. ಎಲ್ರಿ? ಅಪರೋಕ್ಷಾನುಭೂತಿ ಹಾಗೂ ವಿವೇಕ ಚಿಂತಾಮಣಿ ಮೊದಲಾದ ಗ್ರಂಥಗಳಲ್ಲಿ ಹ್ಯಾಂಗ ಸಂಚಿತಗಾಮ್ಯ ಕರ್ಮ ಇಲ್ಲೋ ಅದರಂತೆ ಸಂಚಿತ ಆಗಾಮಿ ಕರ್ಮಗಳಂತೆ ಜ್ಞಾನಿಗೆ ಪ್ರಾರಬ್ಧ ಕರ್ಮವಾದರೂ ಕೂಡ ಇರುವುದಿಲ್ಲ. ಆದ್ದರಿಂದ ಭೋಜನ ಮೊದಲಾದಗಳಲ್ಲಿ ಉಂಟಾಗುವ ಪ್ರವೃತ್ತಿಯಾದರೂ ಕೂಡ ಜ್ಞಾನಿಗೆ ಸಂಭವಿಸುವುದಿಲ್ಲ ಅಂತ ಬರೆದರವರು. ಇದರ ಅಭಿಪ್ರಾಯವು ಈ ಪ್ರಕಾರವಿರುತ್ತದೆ. ಅಭಿಪ್ರಾಯ ಅಂದ್ರೇನ್ರಿ? ಮತ್ತೆ ಪ್ರಾರಬ್ಧ ಕರ್ಮ ಉಂಡ ಹೃದಯಗತ ಭಾವೋ ಅಭಿಪ್ರಾಯ. ಇದರ ಅಭಿಪ್ರಾಯ ಆರಿ ಏನಂದ್ರಿ? ಪ್ರಾರಬ್ಧ ಕರ್ಮ ಉಂಡು ಭೋಗಿಸ್ಬೇಕತ್ತಾರಲ್ಲ, ಮತ್ತೆ ಉಂಡು ಉಣ್ಣಬೇಕಾದನ್ನ ಬೆಳೆ ಬಿಟ್ಟು ಕರ್ಮ ಎಲ್ಲ ತರ್ಲಿದಾರೆ. ಹೌದು, ಮತ್ತೆ ಕೆಲವೆಡೆ ಹೇಳ್ಯಾರ ಅವರು ಇಲ್ಲ, ಪ್ರಾರಬ್ಧ ಕರ್ಮನೂ ಇಲ್ಲ. ಅವ್ರ ದೃಷ್ಟಿಕೋನ ಬೇರೆ ಅದ, ಇಲ್ಲನೋರು ದೃಷ್ಟಿಕೋನೇ ಬೇರೆ ಅದವ್ರದ್ದು, ಹೇಳ್ತಾರೆ ನಮ್ಮ ಮುಂದೆ. ಇದರ ಅಭಿಪ್ರಾಯವು ಈ ಪ್ರಕಾರವಿರುತ್ತದೆ. ಜ್ಞಾನಿಯ ದೃಷ್ಟಿಯಿಂದ ಆತ್ಮನಲ್ಲಿ, ಕೇಳ್ರಿ ಏನ್ರಿ? ಇದರ ಅಭಿಪ್ರಾಯವು ಈ ಪ್ರಕಾರವಿರುತ್ತದೆ. ಜ್ಞಾನಿಯ ದೃಷ್ಟಿಯಿಂದ ಆತ್ಮನಲ್ಲಿ ಕರ್ಮ ಹಾಗೂ ಅದರ ಫಲದ ಸಂಬಂಧವೂ ಇರುವುದಿಲ್ಲ. ಆದ್ದರಿಂದ ಆತ್ಮನಲ್ಲಿ ಸರ್ವ ಕರ್ಮಗಳನ್ನು ನಿಷೇಧ ಮಾಡುವ ಅಭಿಪ್ರಾಯದಿಂದ ಪ್ರಾರಬ್ಧ ಕರ್ಮವನ್ನು ನಿಷೇಧ ಮಾಡಲಾಗಿದೆ. ಪ್ರಾರಬ್ಧ ಎಲ್ಲಿಲ್ಲ ಅಂದರೆ ಅವರು ಆತ್ಮನಿಗಿಲ್ಲ. ಅವ್ರು ಹೇಳುದು ಆತ್ಮನ ದೃಷ್ಟಿಯಿಂದ ಆತ್ಮನಿಗೆ ಪ್ರಾರಬ್ಧಿಲ್ಲ. ಮತ್ತು ಜ್ಞಾನಕ್ಕಿಂತ ಪೂರ್ವದಲ್ಲಿ ಮಾಡಲ್ಪಟ್ಟ ಪ್ರಾರಬ್ಧ ಕರ್ಮವು ಜ್ಞಾನಿಯ ಶರೀರಕ್ಕೆ ಇನ್ನೂ ಪೂರ್ಣ ಭೋಗವನ್ನು ಕೊಟ್ಟಿರುವುದಿಲ್ಲ. ಏನಂತಾರ್ರಿ? ಜ್ಞಾನಕ್ಕಿಂತ ಪೂರ್ವದಲ್ಲಿ ಮಾಡಲ್ಪಟ್ಟ ಪ್ರಾರಬ್ಧ ಕರ್ಮವು ಜ್ಞಾನಿಯ ಶರೀರಕ್ಕೆ ಇನ್ನೂ ಪೂರ್ಣ ಭೋಗವನ್ನು ಕೊಟ್ಟಿರುವುದಿಲ್ಲ. ಈ ಅಭಿಪ್ರಾಯದಿಂದ ಪ್ರಾರಬ್ಧವು ನಿಷೇಧ ಮಾಡಲಿಲ್ಲ. ಯಾಕಂದರೆ ಸೂತ್ರಕಾರರು ಈ ರೀತಿ ಬರೆದಿರುತ್ತಾರೆ. ಸೂತ್ರಕಾರ ಯಾರಪ್ಪ ಅಂದ್ರ ವ್ಯಾಸ ಮಹರ್ಷಿಗಳು. ಸೂತ್ರಕಾರರು ಈ ರೀತಿ ಬರೆದಿರುತ್ತಾರೆ. ಏನಂತ? ಒಂದನೇ ಕಡ ಜ್ಞಾನಿಯ ಸಂಚಿತ ಕರ್ಮವು ಜ್ಞಾನದಿಂದ ನಾಶವಾಗಿ ಹೋಗುತ್ತದೆ. ಎರಡನೇದ್ದು ಅಗಾಮ್ಯ ಕರ್ಮವು ಸಂಬಂಧವಾಗುವುದಿಲ್ಲ, ಅಭಿಮಾನ ಇಲ್ಲ, ಅದಕ್ಕೆ ಅದು ಸಂಬಂಧ ಆಗಂಗಿಲ್ಲ. ಇನ್ನು ಮೂರನೇದ್ದು ಪ್ರಾರಬ್ಧ ಕರ್ಮವು ಭೋಗದಿಂದ ನಾಶವಾಗುತ್ತದೆ. ಆದ್ದರಿಂದ ಪ್ರಾರಬ್ಧದ ಬಲದಿಂದ ಜ್ಞಾನಿಯ ಶರೀರದ ನಿರ್ವಾಹ ಕ್ರಿಯೆಯು ಮಾತ್ರ ನಡೆಯುತ್ತದೆಯೇ ಹೊರತು ಅಧಿಕವಲ್ಲ.
ಆ ಶರೀರಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಏನದ ಆ ವ್ಯವಹಾರ, ಆ ಕ್ರಿಯೆಯು ಮಾತ್ರ ನಡೆದಿರುತ್ತದೆ ಹೊರತು ಅಧಿಕವಲ್ಲ. ಆದರೂ ಕೂಡ ಇಲ್ಲಿ ಒಂದು ಸಂಶಯ ಉಂಟಾಗುತ್ತದೆ. ಏನುಂಟಾಗ್ತದಪ್ಪ ಅಂತ ಕೇಳಿದ್ರೆ 456 ಕರ್ಮಗಳು ಅನೇಕ ಪ್ರಕಾರವಿರುತ್ತವೆ. ಎಲ್ಲ ಒಂದೇ ಕರ್ಮವು ಎಲ್ಲಿ ಒಂದೇ ಕರ್ಮವು ಅನೇಕ ಶರೀರಗಳನ್ನು ಆರಂಭ ಮಾಡುವ ಕರ್ಮವಾಗಿರುವುದು. ಅಂತ ಕರ್ಮದಿಂದ ರಚಿತವಾದ ಪ್ರಥಮ ಶರೀರದಲ್ಲಿ ಯಾರಿಗೆ ಜ್ಞಾನವಾಗುವುದು, ಅಲ್ಲಿ ಜ್ಞಾನಿಗೂ ಕೂಡ ಅನ್ಯ ಶರೀರಗಳು ಪ್ರಾಪ್ತಿ ಆಗಬೇಕಾಗಿತ್ತು. ಯಾಕಂದರೆ ಫಲವನ್ನು ಕೊಡಲು ಯಾವುದು ಆರಂಭ ಮಾಡಿರುವುದು ಅದಕ್ಕೆ ಪ್ರಾರಬ್ಧವೆನ್ನುತ್ತಾರೆ. ಆ ಪ್ರಾರಬ್ಧವು ಭೋಗವಾಗಲಾರದ ಹೊರತು ನಾಶವಾಗುವುದಿಲ್ಲ. ಅಂದ ಮೇಲೆ ಅನೇಕ ಶರೀರಗಳಿಗೆ ಕಾರಣವಾದ ಕರ್ಮವು ಒಂದೇ ಇರುವುದರಿಂದ ಉತ್ಪತ್ತಿಯಾಗಲ್ಪಟ್ಟಂತ ಪ್ರಥಮ ಶರೀರದಲ್ಲಿಯೇ ಜ್ಞಾನ ಉಂಟಾದರೆ ಆ ಕರ್ಮದ ಫಲಗಳಾದ ಇನ್ನೂ ಅನೇಕ ಶರೀರಗಳನ್ನು ಜ್ಞಾನಾನಂತರದಲ್ಲಿ ಶೇಷವಾಗಿ ಉಳಿದಿರುತ್ತವೆಯಲ್ಲ. ಹಾಗಿದ್ದರೆ ಜ್ಞಾನಿಗೂ ಕೂಡ ಆ ಅನ್ಯ ಶರೀರಗಳು ಪ್ರಾಪ್ತಿಯಾಗಬೇಕಾಗಿತ್ತು. ಮತ್ತು ಕೂಡ ಬೇರೆ ಯಾರೋ ಹೀಗೆ ಹೇಳುತ್ತಾರೆ. ಏನ್ ಹೇಳ್ತಾರಪ್ಪ ಅಂದ್ರೆ ಆ ಪ್ರಾರಬ್ಧ ಕರ್ಮದ ಫಲಗಳಾದ ಶರೀರಗಳು ಎಷ್ಟು ಇರುವವೋ ಅಷ್ಟೇ ಶರೀರಗಳು ಜ್ಞಾನಿಗೂ ಕೂಡ ಆಗುತ್ತವೆ ಹೊರತು ಆ ಪ್ರಾರಬ್ಧ ಭೋಗಕ್ಕಿಂತಲೂ ಅಧಿಕವಾಗಿ ಉಂಟಾಗುವುದಿಲ್ಲ. ಆದ್ದರಿಂದ ಜ್ಞಾನವು ಕೂಡ ಸಫಲವಾಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಇದು ಸಂಭವಿಸುವುದಿಲ್ಲ. ಯಾಕಂದರೆ ಏನದ ವೇದದ ಡಂಗೂರು ಹೊಡೆದಾರ. ಇಲ್ಲೊಂದು 481 ಟಿಪ್ಪಣಿ ಕೊಟ್ಟಾರ ನೋಡ್ರಿ. ವೇದದ ಡಂಗೂರ್ ಅನ್ನೋದ್ರ ಮ್ಯಾಗ ಒಂದು 480. ನತಶ್ಯ ಪ್ರಾಣ ಹೃತ್ಕಾಮಂತೆ. ಏನಂತಾರೆ? ನತಶ್ಯ ಪ್ರಾಣ ಹೃತ್ಕಾಮಂತೆ ತತ್ರೈವ ಸಮವಿಲಿಯಂತೆ. ಅಂದ್ರೆ ಜ್ಞಾನಿಯ ಪ್ರಾಣವು ಗಮನ ಮಾಡುವುದಿಲ್ಲ. ಏನಂತಾರೆ? ಜ್ಞಾನಿಯ ಪ್ರಾಣವು ಈ ದೇಹ ಬಿಟ್ಟ ಬಳಿಕ ಮತ್ತೆಲ್ಲರೇ ಲೋಕಾಂತರಕ್ಕೋ ಬ್ಯಾರೆ ಶರೀರಕ್ಕೋ ಸ್ವರ್ಗಕ್ಕೋ ನರ್ಕಕ್ಕೋ ಗಮನ ಮಾಡುವುದಿಲ್ಲದು. ಮತ್ತೇನ್ ಮಾಡ್ತದಂದ್ರ ಮತ್ತೇನೆಂದರೆ ಮರಣವಾದ ಸ್ಥಾನದಲ್ಲಿಯೇ ಲೀನವಾಗುತ್ತದೆ. ಎಲ್ಲಿ ಮರಣ ಆಗ್ಯದ ಅದೇ ಜಾಗನಾಗ ಯಾತ್ಯಾತ್ರಿಂದ ಹಾಕಿತ್ತು ಆತಾತಕ್ಕೆಲ್ಲ ಹಂಚಿ ಹೋಗ್ಬಿಡ್ತದ. ಹಿಂಗ ವೇದದ ಡಂಗೂರದ ಅದು ಯಾತ್ಯಾತ್ರಿಂದ ಶರೀರ ಆಗಿತ್ತು. ಗಾಳಿಯಿಂದ ಏನಾಗ್ಯದ, ಆಕಾಶದಿಂದ ಏನಾಗ್ಯದ, ಅಗ್ನಿಯಿಂದ ಏನಾಗ್ಯದ, ಜಲದಿಂದ ಏನಾಗ್ಯದ, ಆ ಪೃಥ್ವಿಯಿಂದ ಏನಾಗ್ಯದ, ಅವೆಲ್ಲ ಅದಕ್ಕೆ ಹಂಚಿ ಹೋಗಿಬಿಡ್ತಾವ. ಎಲ್ಲಿ ಪ್ರಾಣ ಬಿಟ್ಟನಲ್ಲಿ ಲೀನವಾಗುತ್ತವೆ. ಇತ್ಯಾದಿ ವೇದ ವಾಕ್ಯಗಳು ಏನ್ ಮಾಡ್ಯವ? ಡಂಗೂರ ಸಾರುತ್ತಿವೆ. ಡೊಂಗರ್ ಹೊಡೆದ ಹೇಳ್ಯಾವ. ಹಿಂಗ ಜ್ಞಾನಿಯ ಪ್ರಾಣ ಉತ್ಕ್ರಮಣ ಮಾಡಂಗಿಲ್ಲ. ಅದು ಎಲ್ಲರೇ ಹೋಗ್ಬೇಕಾದ್ರೆ ಅದು ಪ್ರಾಣನೇ ಅದೇ ಮುಖ್ಯ ವಾಹನದ. ಅದೇ ಇಲ್ಲೇ ಎಲ್ಲ ಕಡೆ ಹಂಚಿ ಹೋಯ್ತಂದ್ರ ವಾಹನ ಇದ್ರೆ ಹೋಗುದಿಲ್ಲ.
ಅದಕ್ಕೆ ಇತ್ಯಾದಿ ವೇದ ವಾಕ್ಯಗಳ ಡಂಗೂರ ಸಾರುತ್ತಿವೆ. ಎಲ್ಲಿ ಬಂತ್ರಿದು? ಹ್ಮ್ 480. ವೇದದ ಡಂಗೂರವು ಈ ಪ್ರಕಾರವಿರುತ್ತದೆ. ಜ್ಞಾನಿಯ ಪ್ರಾಣವು ಅನ್ಯ ಲೋಕದಲ್ಲಿ ಆಗಲಿ ಅಥವಾ ಈ ಲೋಕದ ಮತ್ತೊಂದು ಶರೀರದಲ್ಲಿ ಆಗಲಿ ಗಮನ ಮಾಡುವುದಿಲ್ಲ. ಮತ್ತೇನೆಂದರೆ ಅದೇ ಸ್ಥಾನದಲ್ಲಿ ಆ ಪ್ರಾಣವು ಅಂತಃಕರಣ ಹಾಗೂ ಇಂದ್ರಿಯಗಳ ಸಹಿತವಾಗಿ ಲೀನವಾಗುತ್ತದೆ. ಲೀನಾಗ್ಬಿಡ್ತದೆ. ಆದರೆ ಪ್ರಾಣವು ಗಮನ ಮಾಡಲಾರದ ಹೊರತು ಅನ್ಯ ಶರೀರದ ಪ್ರಾಪ್ತಿಯು ಸಂಭವಿಸುವುದಿಲ್ಲ. ಮುಖ್ಯ ಪ್ರಾಣದಲ್ಲಿ ವಾಹನ. ಆ ಪ್ರಾಣಿ ಹೋಗ್ಲಿಲ್ಲ ಅಂದ್ರೆ ಮತ್ತವನಿಗೆ ಶರೀರದ ಪ್ರಾಪ್ತಿಯು ಸಂಭವಿಸುವುದಿಲ್ಲ. ಆದ್ದರಿಂದ ಜ್ಞಾನಿಗೆ ಪ್ರಾರಬ್ಧ ಶೇಷದಿಂದ ಬೇರೆ ಅನ್ಯ ಶರೀರಗಳಾಗುತ್ತವೆ ಎಂದು ಹೇಳುವುದಂತೂ ಸಂಭವಿಸುವುದಿಲ್ಲ. ಮತ್ತೇನೆಂದರೆ ಇದಕ್ಕೆ ಸಮಾಧಾನ ಈ ಪ್ರಕಾರವಿರುತ್ತದೆ. ಎಲ್ಲಿ ಅನೇಕ ಶರೀರಗಳನ್ನು ಆರಂಭ ಮಾಡುವಂಥ ಒಂದೇ ಕರ್ಮವಿರುವುದು, ಅಲ್ಲಿ ಶ್ರವಣ ಮಾಡಿದಾಗ್ಯಾದರೂ ಕೊನೆಯ ಶರೀರದಲ್ಲಿಯೇ ಜ್ಞಾನವಾಗುತ್ತದೆ. ಶ್ರವಣ ಮಾಡ್ಕೋತಿದ್ರು ಸಹಿತ ಆ ಕೊನೆ ಶರೀರದಲ್ಲಿ ಏನಾಗ್ತದೆ? ಜ್ಞಾನ ಆಗ್ತದೆ. ಹೊರತು ಅದಕ್ಕಿಂತಲೂ ಪೂರ್ವ ಶರೀರದಲ್ಲಿ ಜ್ಞಾನವಾಗುವುದಿಲ್ಲ. ಅನೇಕ ಶರೀರ ಕೊಡ್ತಾವ ತಿಳ್ಕೋರಿ, ಆದ್ರೆ ಜ್ಞಾನ ಯಾವ ಶರೀರದ ಆಗ್ತದೆ? ಕೊನೆ ಶರೀರ, ಲಾಸ್ಟ್. ಯಾಕಂದರೆ ಅನೇಕ ಶರೀರಗಳನ್ನು ಆರಂಭ ಮಾಡುವಂಥ ಪ್ರಾರಬ್ಧ ಕರ್ಮವೇ ಜ್ಞಾನಕ್ಕೆ ಏನಾಗ್ತದ? ಪ್ರತಿಬಂಧಕವಾಗುತ್ತದೆ. ಆ ಶ್ರವಣ ಕಾಲದಲ್ಲಿ ಜ್ಞಾನಕ್ಕೆ ಏನಾಗ್ತದದು? ಅದು ಪ್ರತಿಬಂಧಕ ಆಗ್ತದೆ. ಏನಾದ್ರು ಪ್ರಾರಬ್ಧ. ಜ್ಞಾನ ಯಾವಾಗ ಆಗ್ತದೆ? ಕೊನೆ ಶರೀರದಲ್ಲಿ ಆಗ್ತದೆ. ಇದಕ್ಕೇನ್ ಹೇಳಿದ್ರೆ ಇದಕ್ಕೆ ಸಮಾಧಾನ ಈ ಪ್ರಕಾರವಿರುತ್ತದೆ. ಏನದ? ಎಲ್ಲಿ ಅನೇಕ ಶರೀರಗಳನ್ನು ಆರಂಭ ಮಾಡುವಂಥ ಒಂದೇ ಕರ್ಮವಿರುವುದು, ಅಲ್ಲಿ ಶ್ರವಣ ಮಾಡಿದಾಗ್ಯಾದರೂ ಶ್ರವಣ ಮಾಡ್ಕೋತಿದ್ರು ಸಹಿತ ಕೊನೆಯ ಶರೀರದಲ್ಲಿಯೇ ಜ್ಞಾನವಾಗುತ್ತದೆ ಹೊರತು ಅದಕ್ಕಿಂತಲೂ ಪೂರ್ವ ಶರೀರದಲ್ಲಿ ಜ್ಞಾನವಾಗುವುದಿಲ್ಲ. ಯಾಕೆಂದರೆ ಅನೇಕ ಶರೀರಗಳನ್ನು ಆರಂಭ ಮಾಡುವಂಥ ಪ್ರಾರಬ್ಧ ಕರ್ಮವೇ ಏನಾಗ್ತದೆ? ಜ್ಞಾನಕ್ಕೆ ಪ್ರತಿಬಂಧಕವಾಗುತ್ತದೆ. ಜ್ಞಾನ ಆಗ್ಬಿಡಂಗಿಲ್ಲದು. ನಾ ಇನ್ನೂ ಶರೀರ ಕೊಡುವುದದ ನಂದು ಬಾಕಿ, ಗಡಬಡ ಮಾಡಬೇಡಿ ಅಂತದದು. ಪ್ರತಿಬಂಧಕ. ನಿಜಗುಂಡ್ರು ಹೇಳ್ಯಾರ ನೋಡ್ರಿ, ಇಲ್ಲಿ 43ನೇ ಪದ್ಯದಲ್ಲಿ ಜ್ಞಾನ ಪ್ರತಿಪಾದನ. ಯಾರು ಜ್ಞಾನ ಪ್ರತಿಪಾದನ ಓದಿರಿ ಅವ್ರಿಗೆ ಗೊತ್ತಾಗ್ತದೆ. ಒಬ್ರಲ್ಲಿ ಓದಿರಿಲ್ರಿಪ್ಪ, ಇಲ್ಲೆಲ್ಲ ಇಷ್ಟರೊಳಗ ಮಂದಿ ಒಳಗ ಏನ್ ಹೇಳ್ಯಾರ್ರಿ ಇಲ್ಲಿ? ಹೇಳ್ರಿಮ್ಮ. ಪ್ರಾರಬ್ಧ ಕರ್ಮ ವಾಸನೆ ಒಂದು 4 ಪ್ರಕಾರವಾಗಿರುವುದು ಜೀವನ್ ಮುಕ್ತರಿಗೆ ಹೇಳ್ಯಾರನ್ರಿ? ಹೌದನ್ರಿ? 43ನೇ ಪದ್ಯದೊಳಗೆ ಹೇಳ್ಯಾರ ನೋಡ್ರಮ್ಮ. ಹಂಗ ಅಷ್ಟ ವಿಸ್ತಾರವಾಗಿ ಗೊತ್ತಿಲ್ರ ಪರ್ಸುಮ್, ಹಂಗ ಪ್ರಾರಬ್ಧನ ಹೇಳಿನ್ರಿ. ಅಲ್ಲಿ ಏನ್ ಹೇಳ್ಯಾರ್ರಿ? ಮುಂದೆ ಕೆಲವನ್ನುಂಟು ಮಾಡುವ ಆರಬ್ಧ. ಪ್ರಾರಬ್ಧ ಪ್ರತಿಬಂಧಕ ಹೇಳ್ಯಾರ ನೋಡ್ರಿ. ಮುಂದೆ ಕೆಲವು ಜನ್ಮವನ್ನುಂಟು ಮಾಡುವ ಆರಬ್ಧ.
ಕುಂದದೆ ಮನನವಿರಲು ಕಾಣಿಸದು ನಿಜಾನಂದ ವಾರಿದಿ ಬೋಧವದರಿಂದ. 443ನೇ ಪದ್ಯ. ಆಗದಾಗದು ವರ ವಿವೇಕಿಗೆ ಮುಕ್ತಿ ನೀಗದೆ ಭೂತಾದಿ ಪ್ರತಿಬಂಧಕ ಅನ್ನೋದ್ರೊಳಗ 3ನೇ ಪ್ರತಿಬಂಧಕ ಹೇಳ್ಯಾರ ನೋಡ್ರಿ. ಆ ಪ್ರತಿಬಂಧಕ ಇತ್ತು ಅಂದ್ರ, ಇನ್ನೂ ಜನ್ಮ ಕೊಡೋದು ಪ್ರಾರಬ್ಧ ಬ್ಯಾಲೆನ್ಸ್ ಇತ್ತು ಅಂದ್ರ ಅದು ಕೊನೆ ಜನ್ಮದಲ್ಲಿ ಜ್ಞಾನ ಆಗ್ತದ, ಪೂರ್ವ ಜನ್ಮಗಳಲ್ಲಿ ಜ್ಞಾನ ಆಗ್ಬಿಡಂಗಿಲ್ಲ. ಜ್ಞಾನ ಆಯ್ತಂದ್ರೆ ಪ್ರಾರಬ್ಧ ಅದು ಅಂತ್ಯ ಆಗಿ ಹೋಗ್ತದೆ ಅಂದದು, ಅದು ಜ್ಞಾನ ಆಗ್ಬಿಡಂಗಿಲ್ಲ. ಅದು ಜ್ಞಾನಕ್ಕೆ ಏನಾಗ್ಯದ್ರಿ, ಅದು ಪ್ರತಿಬಂಧಕವಾಗುತ್ತದೆ. ಅದು ಪ್ರಾರಬ್ಧ ಏನ್ ಮಾಡ್ತದ, ಜ್ಞಾನಕ್ಕೆ ಪ್ರತಿಬಂಧಕ ಮಾಡ್ತದ, ಜ್ಞಾನ ಆಗ್ಬಿಡಂಗಿಲ್ಲ. ಅದು ಜ್ಞಾನ ಆಯ್ತಂದ್ರೆ ಮುಂದೆ ಶರೀರ ಬರಂಗಿಲ್ಲ. ಪ್ರಾರಬ್ಧರೇ ಇನ್ನ ಶರೀರ ಕೊಡುದಾದ್ರ ಬ್ಯಾಲೆನ್ಸ್ ಅದ, ಅದಕ್ಕೆ ಜ್ಞಾನ ಆಗ್ಬಿಡಂಗಿಲ್ಲ. ಅದು ಪ್ರತಿಬಂಧಕ ಮಾಡ್ತದಲ್ಲಿ. ಏನಂತದದು, ನಾ ಇನ್ನೂ ಶರೀರ ಕೊಡುವುದು ನಂದು ಬ್ಯಾಲೆನ್ಸ್ ಅದ. ಇಲ್ಲ ನಾವ್ ಇದೇ ಜನ್ಮದಾಗೆ ಪ್ರಯತ್ನ ಮಾಡಿ ಮುಕ್ತ ಆಗ್ತೀವಿ ಅಂತ ಪ್ರಯತ್ನ ಮಾಡಿದ್ರು ನಾವ್ ಪ್ರತಿಬಂಧಕ ಅಡ್ಡ ಬರ್ತದ ಅಂದಂಗ ಆತ್ರಿ. ಪ್ರತಿಬಂಧಕ ಅದು. ಅದೇ ಹೇಳ್ಯಾರಲ್ರಿ ಅವ್ರು, ಕುಂದದೆ ಮನನವಿರಲು. ಕುಂದದೆ ಅಂದ್ರೆ ಬಿಡಲಾರದೆ, ಬೆಕ್ಕದಂತ ಜಿಗದಾಡಿ ಮನನ ಮಾಡ್ಲಿ ನಾವು. ಅದು ಪ್ರಾರಬ್ಧ ಪ್ರತಿಬಂಧಕ್ಕಿತ್ತಪ್ಪ ಅಂದ್ರೆ ಜ್ಞಾನ ಆಗ್ಬಿಡಂಗಿಲ್ಲ. ಮುಂದದು ಆ ಪ್ರಾರಬ್ಧದ ಕೆಲಸ ಏನು, ಜನ್ಮ ಕೊಡುದು. ಜನ್ಮ ಕೊಡಿತ್ತು, ಪ್ರಾರಬ್ಧ ಅಂತ್ಯ ಆಯ್ತು, ಅವಾಗ ಜ್ಞಾನ ಆಗಿ ಮುಕ್ತ ಆಗ್ತಾನ. ಮನುಷ್ಯ ಜನ್ಮದಾಗ ಯಾಕೆ ಬೇಕ್ರಪ್ಪ ರೀ? ಓರಿ ಪರಿ ಮನುಷ್ಯ ಜನ್ಮದಾಗ ಯಾಬೇಕಲ್ರಿ? ಮತ್ತ ನೋಡಿ ಇದೆಲ್ಲ ಮಾಡ್ಕೋತಾನಂದ್ರ ಪರಮಾತ್ಮ ಹೇಳ್ಯಾನ ಅವನಿಗೆ, ನಾ ದುರ್ಗತಿ ಆಗ್ಬಿಡಂಗಿಲ್ಲ, ಮುಂದೆ ಮನುಷ್ಯ ಜನ್ಮ ಕೊಡ್ತೀನಿ, ಮತ್ತ ಒಳ್ಳೆ ಸಾಧನ ಕೊಡ್ತೀನಿ ಅಂತ ಹೇಳ್ಯಾನಲ್ಲಿ. ಅದೇ ಕ್ಲಾಸ್ದಾಗ ಕುಂಡಿಸ್ತಾನ್ರಿ. ಮತ್ತೆ ಓಂ ನಮಃ ಶಿವಾಯಪ್ಪ. ಓಂ ನಮಃ ಶಿವಾಯ. ಹೇಳ್ರಿ. ಈಗ ಪ್ರಾರಬ್ಧ ಕರ್ಮ ಬುಡದಲ್ಲ ಅವು ಅಂತಕ್ಕ ಮಾಡ್ತಾವ ಅಂದಿರಲ್ಲ ಜ್ಞಾನಕ್ಕ. ಹೌದೌದೌದು. ಈಗ ಪ್ರಾರಬ್ಧನೇ ಸಿದ್ಧಾರೂಢ ಒಬ್ಬರು ಕಳೆದಾರಲ್ಲ, ಮತ್ತೆ ಪ್ರಾರಬ್ಧ ಮುಂದಿನ ಜನ್ಮದಲ್ಲಿ ಅವರು ಪಶುವಾಗಿ ಹುಟ್ಟೋದಿತ್ತಂತ್ರಪ್ಪ, ಅದ್ರನ್ನೇ ಇದೇ ಜನ್ಮದಾಗ ನಾಶ ಮಾಡಿರಲ್ಲ. ಅದು ಅದೇ ಹೆಂಗ ಪ್ರಾರಬ್ಧದಲ್ಲಿ ಇನ್ನೂ ಪರಿಭೇದ ಅದಾವ್ರಿ. ಅನೇಕ ಹೇಳ್ಯಾರ, ಒಂದೇ ತರ ಹೇಳವು. ನೋಡ್ರಪ್ಪ, ಪ್ರಾರಬ್ಧ ಒಂದೇ ತರ ಇಲ್ಲ. ಮಂದ ತೀವ್ರ ಅವೇನವ, ಮಂದ ತೀವ್ರ ಕಳಿಲಿಕ್ ಬರ್ತದ, ತೀವ್ರ ತರ ಕಳಿಲಿಕ್ ಬರಂಗಿಲ್ಲ. ಮಂದಗಳಿದ್ದು ಅಂದ್ರೆ ಅವು ಸ್ವಾಧೀನ ಇರ್ತಾವ್ರಿ, ಕಳ್ಲಿಕ್ ಬರ್ತದ. ನಿಮಗ ನೆಗಡಿ ಜ್ವರ ಆಯ್ತಂದ್ರೆ ಇಲ್ಲೇ ಹಳ್ಳಿ ಡಾಕ್ಟರ್ ಬಲ್ಲಿ ಇಲ್ಲೇ ಒಂದ್ ಸ್ವಲ್ಪ ಗುಳಿಗೆ ತೊಗೊಂಡ್ರೆ ನಿವಾರಣೆ ಆಗ್ತಾವಿಲ್ಲ. ಇಲ್ಲ ಟೈಫಾಯ್ಡ್ ಆಯ್ತು, ಮಲೇರಿಯಾ ಆಯ್ತು ಅಂದ್ರೆ ಒಂದ್ 8 ದಿನ ಹೋಗಿ ಚಲೋ ಸ್ಪೆಷಲಿಸ್ಟ್ ಬಲ್ಲಿ ಹೋಗಿ ಅಡ್ಮಿಟ್ ಆಗಿ ನೆಟ್ಟಗಾತಿರಿ. ಹೌದ್ರಪ್ಪ. ಕ್ಯಾನ್ಸರ್ ಆಯ್ತಂದ್ರೆ ಹೋಗೇಬೇಕು, ಮತ್ತೆ ಅಲ್ಲಿ ದೊಡ್ಡ ಡಾಕ್ಟರ್, ಕ್ಯಾನ್ಸರ್ ಡಾಕ್ಟರ್ ಅಲ್ಲಿಗೆ ಹೋಗ್ಬೇಕು. ಅದು ಅಲ್ಲಿ ನಿವಾರಣೆ ಆಗಲ್ಲದು. ಏನ್ರಿ, ಅದು ತಗೊಂಡೇ ಹೋಗ್ತದ್ರಪ್ಪ, ಅದು ತಗೊಂಡೇ ಹೋಗ್ತದದು. ಹೌದು. ಅವು ಸ್ವಾಧೀನ ಇದ್ದುದು ಕಳಿಲಿಕ್ಕೆ ಬರ್ತದ. ಭಕ್ತ ಮಾರ್ಕಂಡ್ಯಾಗ ಇತ್ತು, ಕಳ್ಕೊಂಡಲ್ಲ ಅವನು, ಸ್ವಾಧೀನ ಇತ್ತದು. ಹೌದು. ತೀವ್ರ ತರ ಏನಿರ್ತದ ನೋಡ್ರಿ, ಅದು ಮಾತ್ರ ಕಳ್ಕೊಳಕ್ ಬರಂಗಿಲ್ಲ. ಸ್ವಾಧೀನ ಅದು ಅನುಭವಿಸ್ಲೇಬೇಕ್ರಪ್ಪ, ಅನುಭವಿಸ್ಲೇಬೇಕದು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ್ರಿ,
ಇದಕ್ಕೆ ಸಮಾಧಾನ ಈ ಪ್ರಕಾರವಿರುತ್ತದೆ. ಎಲ್ಲಿ ಅನೇಕ ಶರೀರಗಳನ್ನು ಆರಂಭ ಮಾಡುವಂತ ಒಂದೇ ಕರ್ಮವಿರುವುದು, ಅಲ್ಲಿ ಶ್ರವಣ ಮಾಡಿದಾಗ್ಯಾದರೂ ಕೊನೆಯ ಶರೀರದಲ್ಲಿಯೇ ಜ್ಞಾನವಾಗುತ್ತದೆ ಹೊರತು, ಅಂದ್ರೆ ಅವೆಲ್ಲ ಶರೀರಗಳು ಕೊಟ್ಟು ಕೊನೆಯ ಶರೀರದಲ್ಲಿ ಜ್ಞಾನ ಆಗ್ತದ್ರಿ. ಅದಕ್ಕಿಂತಲೂ ಪೂರ್ವ ಶರೀರದಲ್ಲಿ ಜ್ಞಾನವಾಗುವುದಿಲ್ಲ. ಯಾಕೆಂದರೆ ಅನೇಕ ಶರೀರಗಳನ್ನು ಆರಂಭ ಮಾಡುವಂತ ಪ್ರಾರಬ್ಧ ಕರ್ಮವೇ ಏನಾಗ್ತದೆ, ಜ್ಞಾನಕ್ಕೆ ಪ್ರತಿಬಂಧಕವಾಗುತ್ತದೆ. ಐತೆ ಇಲ್ರಿ ಅದು ಜ್ಞಾನ ಪ್ರತಿಪಾದನದಾಗ ಯಾರೋ ಓದುದ್ರಲ್ಲ, ಯಾರು ಓದುದ್ರಿ? ಶಂಕರನಾರು ಓದಿದ್ರಿ. ಶಂಕರಣ್ಣ ಹೌದ್ರಪ್ಪ, ಶರಣಾರ್ಥಿಗಳು. ಹಾ, ಮೂರನೇದ್ದು ಓದ್ರಿಪ್ಪ. ಇಂತು ಮೂದರೆನಿಸುವ ಬಂದದಿರುವನು ರಂತದರದು ತೊಲಗಿಸುವ ಶಾಂತಿ ಮುಂತಾದ ಸುಗುಣವಿಲ್ಲದ 43ನೇ ಪದ್ಯದೊಳಗೆ ಮೂರನೇ ಪ್ರತಿಬಂಧಕ ಹೋದ್ರಿ. ಅಲ್ಲಿ 3 ಪ್ರತಿಬಂಧಕ ಹೇಳ್ಯಾರ. ವರ್ತಮಾನ ಪ್ರತಿಬಂಧಕ, ಭೂತ ಪ್ರತಿಬಂಧಕ ಮತ್ತು ಭಾವಿ ಪ್ರತಿಬಂಧಕ. ಮುಂದೆ ಕೆಲವು ಜನ್ಮವನ್ನು ಮಾಡುವ ಆರಬ್ಧ ಹೊಂದಿ ಉತ್ತರ ಲೋಕ ಗತಿ ಆಶೆ ಕುಂದದೆ ಮನವಿರಲು ಕಾಣಿಸದು ನಿಜಾನಂದ ವಾರಿಧಿ ಬೋಧವದರಿಂದ ವಾಕ್ಯ ಪೂರ್ಣ ಓದ್ರಿ. ಅರ್ಧ ಒಟ್ಟು ಓದಿದ್ರಿ ಅಂದ್ರೆ ಕೆಲ್ಸ ಕೊಡಲದು. ಮುಂದೆ ಕೆಲವು ಜನ್ಮವನ್ನುಂಟು ಮಾಡುವ ಆರಬ್ಧ ಅಂದ್ರ ಇನ್ನೂ ನಾ ಜನ್ಮ ಕೊಡುದು ನನ್ನ ಬ್ಯಾಲೆನ್ಸ್ ಅದ, ನೀ ಗಡಬಡ ಮಾಡ್ಬಿಡಬೇಕಾದಂತ ನೀ ಜಿಗಿದಾಡಿ ಮನನ ಮಾಡಿದ್ರು ಸಹಿತ ನಾ ಮಾಡಿಕೊಡಂಗಿಲ್ಲ ಅಂತದದು. ಅದು ಕುಂದದೆ ಮನನವಿರಲು ಕಾಣಿಸದು ನಿಜಾನಂದ್ಯ ವಾರಿದಿ ಬೋಧವದರಿಂದ. ಬೋಧ ಅಂದ್ರೆ ಜ್ಞಾನ. ಜನ್ಮ ಕೊಡುದು ನನ್ನ ಬಾಕಿ ಅದ, ಜನ್ಮ ಕೊಡ್ತು ಪ್ರಾರಬ್ಧ ಅಂತ್ಯ ಆಯ್ತು, ಅದ್ರ ಕೆಲಸ ಅಟ್ಟೆ ಜನ್ಮ ಕೊಡೋದು. ಮುಂದ ಏನು ಶ್ರವಣಾದಿಗಳು ಮಾಡಿ ನೋಡ್ರಿ, ಅದುವೇ ಅಲ್ಲಿ ಸೆಟ್ ಆಗ್ಬಿಡ್ತು, ಜ್ಞಾನೋದಯ ಆಗ್ತದ. ಮುಂದ ಎಲ್ಲಿ? ಕೊನೆ ಜನ್ಮದಲ್ಲಿ. ಇದಕ್ಕೆ ಮತ್ತೇನ್ ಹೇಳ್ತಾರ್ರಿ? ಒಂದನೇ ಕಡ ವಿಷಯಗಳಲ್ಲಿಯ ಆಸಕ್ತಿ, ಎರಡನೇದ್ದು ಬುದ್ಧಿಯ ಬಂಧತ್ವ. ಇಲ್ಲಿ ಟಿಪ್ಪಣಿ ಒಂದಾಯ್ತು ನೋಡ್ರಿ, ಟಿಪ್ಪಣಿ ಪ್ರತಿಬಂಧಕ ಮೇಲೆ ಹಿಂಗೇನ್ರಿ? ಪ್ರಾರಬ್ಧ ಕರ್ಮವೇ ಜ್ಞಾನಕ್ಕೆ ಪ್ರತಿಬಂಧಕವಾಗುತ್ತದೆ. ಹೇಗಂದರೆ ಅದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟರ್ರಿ. 481 ಏನಂತಾರ್ರಿ ಪಂಡಿತ್ ಪೀತಾಂಬರಜಿಯವರು? ಜ್ಞಾನಕ್ಕಿರುವ ಏನ್ರಿ ತ್ರಿವಿಧ ಪ್ರತಿಬಂಧಕಗಳ ನಿವೃತ್ತಿಯ ಉಪಾಯ ಸಹಿತವಾದ ವರ್ಣವನ್ನು ಶ್ರೀ ಪಂಚದಶಿಯಲ್ಲಿಯೇ ಇರುವ ಧ್ಯಾನ ದೀಪದಲ್ಲಿ ಬರೆದಿರುತ್ತೇವೆ. ಆ ಗ್ರಂಥವನ್ನ ಹಿಂದಿ ಭಾಷೆಯಲ್ಲಿ ಬರೆದು ಅದಕ್ಕೆ ಟಿಪ್ಪಣಿ ಬರೆದವರು ಇವರ ಯಾರು? ಪಂಡಿತ ಪೀತಾಂಬರಜಿಯವರು. ಏನ್ ಹೇಳ್ತಾರ್ರಿ? ಜ್ಞಾನಕ್ಕಿರುವ ತ್ರಿವಿಧ ಪ್ರತಿಬಂಧಕ ಹೇಳ್ಯಾರಲ್ಲಿ. ವರ್ತಮಾನ ಪ್ರತಿಬಂಧಕ, ಭೂತ ಪ್ರತಿಬಂಧಕ, ಭಾವಿ ಪ್ರತಿಬಂಧಕ. ಇಲ್ಲಿ ಹೇಳ್ಯಾರ ನಿಜಗುಂಡ್ರಿ. ವರ್ತಮಾನ ಪ್ರತಿಬಂಧಕ ಯಾವ ಹೇಳ್ಯಾರ್ರಿ? ಪೂರ ಜಡ ಬುದ್ಧಿ, ಜನಸಂಗರತಿ, ಬಿಡದೆ ಮಾಡುವ ತರ್ಕ, ಅಭಿಮಾನ, ಕಡು ಚಪಲತೆಗೂಡಿ ಇವೆಲ್ಲ ತತ್ವದೆಡೆ ವೇದ್ಯವಾಗುವುದರಿಂದ. ಇವೆಲ್ಲ ಇದ್ದು ಅಂದ್ರೆ ತತ್ವದೆಡೆ ವೇದ್ಯ ಆಗಂಗಿಲ್ಲದು. ಜಡ ಬುದ್ಧಿ ನಿಜಗೊಂಡ್ರೆ 43ನೇ ಪದ್ಯ ತೆಗೀರಿ ನೀವು. ಜಡ ಬುದ್ಧಿ ಪಾಷಾಣ ಆಗಿ ಬಿಟ್ಟಿತ್ತು ಅಂದ್ರೆ, ಮತ್ತು ಜನಸಂಘ
ರತಿ ವಿಷಯಾಸಕ್ತಿ, ಬಿಡದೆ ಮಾಡುವ ತರ್ಕ ಕುತರ್ಕಗಳನ್ನ, ಅಭಿಮಾನ, ನನ್ನಂತವ್ರು ಯಾರು ಇಲ್ಲ ಅನ್ನೋದು, ಇವೆಲ್ಲ ವರ್ತಮಾನ ಪ್ರತಿಬಂಧಕ. ಇನ್ನ ಭೂತ ಪ್ರತಿಬಂಧಕ ಏನ್ ಹೇಳ್ಯಾರ್ರಿ ಅಲ್ಲಿ? ವಿರತಿಯೋಳ ಅಖಿಳ ಸಂಸರಣವನ್ನು ಉಳಿದು ನಿಗಮನಿಷ್ಠ ಗುರುವಿನಿಂದ ನಿಗಮಾರ್ಥವರಿಯಲು ಪರವ ಅಪರೋಕ್ಷವಾಗದು. ಯಾಕ? ಮುನ್ನಿನ ಅಬಲಾದಿ ಸಂಸ್ಮರಣವೇ ಮುಂಬರುವುದರಿಂದ. ಶ್ರವಣ ಕಾಲದಲ್ಲಿ ಹೆಂಡ್ರು ಮಕ್ಕಳು ಎಮ್ಮಿ ಎತ್ತ ಬಂದು ಮುಂದೆ ನಿಂದಿರ್ಲಿಕ್ಕತ್ತಂದ್ರ ಇದಕ್ಕೇನತ್ತಾರ್ರಿ? ಭೂತ ಪ್ರತಿಬಂಧಕ. ಇನ್ನ ಭಾವಿ ಪ್ರತಿಬಂಧಕ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಹೇಳ್ಯಾರ ಅವರಲ್ಲಿ. ಏನು? ಮುಂದೆ ಕೆಲವು ಜನ್ಮವನ್ನು ಉಂಟು ಮಾಡುವ ಆರಬ್ಧ ಕುಂದದೆ ಮನನವಿರಲು ಕಾಣಿಸದು ನಿಜಾನಂದ ವಾರಿದಿ ಬೋಧವದರಿಂದ. ಅದಕ್ಕೆ ಇಲ್ಲಿ ಹೇಳ್ತಾರೆ ಏನ್ರಿ? 481ನೇ ಟಿಪ್ಪಣದೊಳಗ ಜ್ಞಾನಕ್ಕಿರುವ ತ್ರಿವಿಧ ಪ್ರತಿಬಂಧಕಗಳ ನಿವೃತ್ತಿಯ ಉಪಾಯ ಸಹಿತವಾದ ವರ್ಣನವನ್ನು ಶ್ರೀ ಪಂಚದಶಿಯಲ್ಲಿರುವ, ಏನು ವಿದ್ಯಾರಣ್ಯ ಸ್ವಾಮಿಗಳು ಪಂಚದಶಿ ಗ್ರಂಥ ಬರೆದಾರ, ಶ್ರೀ ಪಂಚದಶಿಯಲ್ಲಿರುವ ಧ್ಯಾನ ದೀಪದಲ್ಲಿ ಬರೆದಿರುತ್ತೇವೆ. ಯಾರು ಹೇಳ್ತಾರೆ? ಪಂಡಿತ ಪೀತಾಂಬರಜಿಯವರು. ಮತ್ತು ಅವುಗಳ ನಾಮ ಮಾತ್ರ ಕಥನವನ್ನು ಪೂರ್ವ 5ನೇ ತರಂಗದಲ್ಲಿರುವ 318ನೇ ಟಿಪ್ಪಣದಲ್ಲಿ ನಾವು ಮಾಡಿಕೊಂಡು ಬಂದಿರುತ್ತೇವೆ. ಹಿಂದೂ ನಾವು ಬರೆದಿದ್ದೇವೆ ಇದೇ ಗ್ರಂಥದೊಳಗೆ 5ನೇ ತರಂಗದೊಳಗೆ ಅಂತ ಏನ್ ಹೇಳಿದ್ರಿ? ಪ್ರಾರಬ್ಧ ಕರ್ಮವೇ ಜ್ಞಾನಕ್ಕೆ ಪ್ರತಿಬಂಧಕವಾಗುತ್ತದೆ. ಹೇಗೆಂದರೆ, ಒಂದನೇದ್ದು ವಿಷಯಗಳಲ್ಲಿಯ ಆಸಕ್ತಿ, ಎರಡನೇದ್ದು ಬುದ್ಧಿಯ ಮಂದತ್ವ, ಇದು ಮೊದಲನೇದು ಏನ್ ಹೇಳಿದ್ರಿ? ವಿಷಯಗಳಲ್ಲಿ ಆಸಕ್ತಿ ಅಂದ್ರ ಅದು ಭೂತ ಪ್ರತಿಬಂಧಕ. ಇನ್ನು ಎರಡನೇದ್ದು ಬುದ್ಧಿಯ ಮಂದತ್ವ, ಇದು ವರ್ತಮಾನ ಪ್ರತಿಬಂಧಕ. ಮೂರನೇದ್ದು ಭೇದವಾದಿಗಳ ವಚನಗಳಲ್ಲಿ ಇವೆಲ್ಲ ಕೂಡಿನೇ ಏನ್ರಿ? ವಿಷಯಗಳಲ್ಲಿ ಆಸಕ್ತಿ, ಎರಡನೇದ್ದು ಬುದ್ಧಿಯ ಮಂದತ್ವ, ಮೂರನೇದ್ದು ಭೇದವಾದಿಗಳ ವಚನಗಳಲ್ಲಿ ವಿಶ್ವಾಸ. ಈ ಮೂರು ಯಾವ ಪ್ರಕಾರ ಜ್ಞಾನಕ್ಕೆ ಪ್ರತಿಬಂಧಗಳಾಗಿರುತ್ತವೆಯೋ ಅದರಂತೆ ವಿಲಕ್ಷಣ ಪ್ರಾರಬ್ಧವಾದರೂ ಕೂಡ ಜ್ಞಾನಕ್ಕೆ ಆಗಾಮಿ ಪ್ರತಿಬಂಧಕವಾಗಿರುತ್ತದೆ. ವಿಲಕ್ಷಣ ಅಂತ ಹೇಳಿದ್ರು ನೋಡ್ರಿ. ಈ ರೀತಿಯಾಗಿ ಜ್ಞಾನಕ್ಕೆ ಪ್ರತಿಬಂಧಕವಾದ ವಿಲಕ್ಷಣ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಎಷ್ಟು? 482. ಇಲ್ಲಿ ಜನ್ಮಾಂತರಕ್ಕೆ ಕಾರಣವಾದ ಪ್ರಾರಬ್ಧ. ಇಲ್ಲಿಯ ಪರ್ಯಂತರ ಈಗ ಸಮಯ ಆಯ್ತ್ರಿ. ಇನ್ನೂ ವಿಷಯ ಉಳಿದದ. ಆ ವಿಷಯ ಮತ್ತೆ ನಾಳಿನ ದಿವಸ ನೋಡುನ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದ ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲುಳ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರ. ಓಂ ನಮಃ ಶಿವಾಯ.